ಪಾವಗಡದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿ ಯೋಜನೆಯಿಂದ ಸಾಮೂಹಿಕ ಸಹಸ್ರ ಬಿಲ್ವಾರ್ಚನಾ ಪೂಜೆ. ಪಾವಗಡ ತಾಲೂಕಿನ ಲಿಂಗದಹಳ್ಳಿ ವಲಯದ ವದನಕಲ್ಲು ಗ್ರಾಮದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಸಾಮೂಹಿಕ ಸಹಸ್ರ ಬಿಲ್ವಾರ್ಚನಾ ಪೂಜಾ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಯಿತು. ಶ್ರೀ 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 ಸಂಜಯ ಕುಮಾರಾನಂದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಪಾವಗಡ ಕ್ಷೇತ್ರದ ಶಾಸಕ ಹಾಗೂ ತುಮುಲ್ ಅಧ್ಯಕ್ಷ ಎಚ್.ವಿ. ವೆಂಕಟೇಶ್ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ಯೋಜನಾಧಿಕಾರಿ ಮಹೇಶ್ ಅವರು ಪ್ರಾಸ್ತಾವಿಕ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಉದ್ದೇಶ ಗ್ರಾಮೀಣಾಭಿವೃದ್ಧಿಗೆ ಕೈಗೊಂಡಿರುವ ಕಾರ್ಯಕ್ರಮಗಳು, ಸದಸ್ಯರಿಗೆ ದೊರೆಯುವ ಸೌಲಭ್ಯಗಳು ಹಾಗೂ ಯೋಜನೆಯ ಬೆಳವಣಿಗೆಯ ಕುರಿತು ಮಾಹಿತಿ ನೀಡಿದರು. ನಂತರ ಮಾತನಾಡಿದ ಶಾಸಕ ಎಚ್.ವಿ. ವೆಂಕಟೇಶ್, ಪರಮ ಪೂಜ್ಯ ಡಾಕ್ಟರ್ ಡಿ. ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ನೀಡುತ್ತಿರುವ ಕೊಡುಗೆ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನಪ್ರತಿನಿಧಿಗಳ ಕರ್ತವ್ಯ ಕುರಿತು ಮಾತನಾಡಿದ ಅವರು, ಜನರ ಆಸೆ ಆಕಾಂಕ್ಷೆಗಳನ್ನು ಸರ್ಕಾರದ ಮಟ್ಟಕ್ಕೆ ತಲುಪಿಸುವ ಸೇತುವೆಯಾಗಿ ಶಾಸಕರು ಕಾರ್ಯನಿರ್ವಹಿಸಬೇಕು. ರಸ್ತೆ, ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯ, ಕೃಷಿ ಹಾಗೂ ಉದ್ಯೋಗ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲಿದೆ. ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ತಾವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಜನರ ವಿಶ್ವಾಸ ಉಳಿಸಿಕೊಳ್ಳಲು ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ನಿರಂತರ ಸೇವೆ ಅಗತ್ಯವೆಂದರು. ದಿನ ನೂರಾರು ಜನ ನನ್ನ ಹತ್ರ ಕಷ್ಟ ಅಂತ ಬರ್ತಾ ಇರ್ತಾರೆ. NRLM ಸ್ಕೀಮ್ ಅಲ್ಲಿ ಸಾವಿರಾರು ಜನಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀನಿ ನಾನು. ಪ್ಯಾರಲಲ್ ಆಗಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನವರು 150 ಕೋಟಿ ತಮಾಷೆ ಮಾತಾ, ಒಂದು ವರ್ಷಕ್ಕೆ 150 ಕೋಟಿ ಟರ್ನ್ ಓವರ್ ಇಟ್ಕೊಂಡಿದ್ದಾರೆ. ರಿಕವರಿ ಎಷ್ಟಿದೆ ಅಂದ್ರೆ 99% ಇದೆ ಅಂತ ರಿಕವರಿ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಗ್ಯಾರಂಟಿಗೆ ಅರ್ಹರು. ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲೂ ಹೇಳ್ದಂಗೆ ನಡ್ಕೊಂತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದೇ ನಾವು ಗಂಡು ಮಕ್ಕಳು VSSN ಲೋನ್ ತಗೊಳ್ತೀವಿ, ಕಟ್ಟೋದೇ ಇಲ್ಲ, ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ತಿರ್ಗಾ ಒನ್ ಟೈಮ್ ಸೆಟಲ್ಮೆಂಟ್ ಬರ್ತಾರೆ. ಗಂಡಸು ಕತೆ ಹೇಳ್ತಾ ಇದ್ದೀನಿ, ಗಂಡು ಮಕ್ಕಳದು ಬರೀ 6 ಲಕ್ಷ ರಿಕವರಿ ಆಗ್ಬೇಕಂತ. 150 ಕೋಟಿಯಲ್ಲಿ ಬರೀ 6 ಲಕ್ಷ ರಿಕವರಿ ಅಂದ್ರೆ 100% ರಿಕವರಿ ಆಗುತ್ತೆ ಅಂತ ಒಂದು ನಂಬಿಕೆ. NRLM ಅಲ್ಲೂ ಅಷ್ಟೇ ಸೇಫ್ ರಿಕವರಿ ಇದೆ. ಅವರು ನೀವು ಸಾಲ ಮಾಡಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕಂದ್ರೆ ನಾವು 15, 20, 30 ವರ್ಷಗಳ ಲೆಕ್ಕ ತಗೊಂಡ್ರೆ ನಾವು ಎಷ್ಟು ಬಡ ಕುಟುಂಬದಿಂದ ಬಂದ ರೈತರು, ದೊಡ್ಡ ರೈತರು. ನಮ್ಮ ಅಪ್ಪನು ನಮ್ಮ ತಾತನೇ 100 ಎಕರೆ ಕಟ್ಕೊಂಡಿದ್ರು, ಆದ್ರೂ ಲಕ್ಸುರಿ ಆಗಿರಕ್ಕೆ ಆಗ್ತಿರ್ಲಿಲ್ಲ. ಸಾಲ ಯಾವ ರೈತರು ದುಡಿದು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಹೇಳಿ? ಸಾಧ್ಯ ಇಲ್ಲ. ರೈತ ಅಂದ್ರೆ ನಾವು ದರ್ಬಾರ್ಗೆ ರೈತರಾಗಿ ಮಾಡ್ಬೇಕಷ್ಟೇ. ನಾವು ಬೆಳೆಯೋ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗಲ್ಲ. ನಾವು ಒಳ್ಳೆ ಕ್ರಾಪ್ ತೆಗಿರ್ತೀವಿ, ಆಗ ರೇಟ್ ಸಿಗಲ್ಲ, ಲಾಸ್ ಎಲ್ಲ. ಈಗ ನೋಡಿ, ಒಂದು ಕೂಲಿ ಆಶೀರ್ವಚನ ನೀಡಿದ ಶ್ರೀ 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 ಸಂಜಯ ಕುಮಾರಾನಂದ ಮಹಾಸ್ವಾಮಿಗಳು ಧಾರ್ಮಿಕತೆ ಎಂದರೆ ಕೇವಲ ದೇವಾಲಯಕ್ಕೆ ಹೋಗುವುದು ಅಥವಾ ಪೂಜೆ ಮಾಡುವುದಲ್ಲ. ಸತ್ಯ, ಶಾಂತಿ, ಸಹನೆ, ಕ್ಷಮೆ ಹಾಗೂ ಶಿಸ್ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಧಾರ್ಮಿಕತೆ. ಧರ್ಮದ ಸಾರ ಮಾನವೀಯತೆ, ಉತ್ತಮ ಚಿಂತನೆ ಹಾಗೂ ಸತ್ಕಾರ್ಯಗಳಲ್ಲಿ ಅಡಗಿದ್ದು ಪ್ರತಿಯೊಬ್ಬರು ಮೌಲ್ಯಾಧಾರಿತ ಜೀವನ ನಡೆಸಬೇಕು ಎಂದು ಸಂದೇಶ ನೀಡಿದರು. ಹಾಗೂ ವದನಕಲ್ಲದ ಈ ಮಾಜಿ ಜಿಲ್ಲಾ ಸದಸ್ಯರು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನು ಅನುಭವಿಸಿ ಮಹಾನ್ ದಾನಿಗಳಾಗಿ ತಮ್ಮದೇ ಆಗಿರ್ತಕ್ಕಂಥ
ವೃತ್ತಿಯ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ರಾಜಗೋಪಾಲ್ ಸರ್ ಅವರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅರಸೀಕೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ, ಮೊಹಮ್ಮದ್ ರಫೀಕ್ ನದಾಫ್, ಕೆಎಸ್ ಪಾಪಣ್ಣ, ಮಾರಣ್ಣ, ಸಮಿತಿಯ ಉಪಾಧ್ಯಕ್ಷರಾದ ಮದನ್, ಹನುಮೇಶ್, ತಿಪ್ಪೇಸ್ವಾಮಿ, ವಲಯದ ಮೇಲ್ವಿಚಾರಕ ಜನಾರ್ದನ್, ಜ್ಞಾನ ವಿಕಾಸ ಸಂಯೋಜಕಿ ನೇತ್ರಾವತಿ, ವಲಯದ ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು.